ಹಾಂ ನಿಂದ್ರಿ ಫೋಟೋ ದೇವ್ರ ಫೋಟೋ ಹಾಂ ದೇವ್ರು ಚಲೆ ಹಾಂ ನೀವು ಕೊಡ್ರಿ ಹಾಲು ಕೊಡ್ರಿ ಅವಾಗ ಕೊಡ್ರಿ ಹಾಲು ಹಾಂ ಕೊಡ್ರಿ ಬಾತ್ ಕೊಡು ಶರಣಾರ್ಥಿ ಹೇಳ್ರಿ ಅಂದ್ರೆ ನಾಗರ ಪಂಚಮಿ ನಿಮಿಷದಲ್ಲಿ ಮುಗಿಸ್ತೀನಿ. ನಾಗರ ಪಂಚಮಿ ಬದಲಾಗಿ ಬಸವ ಪಂಚಮಿ ಆಚರಣೆ ಮಾಡಕತ್ತೀರಿ, ಅದ್ರ ಬಗ್ಗೆ ಮಾತಾಡ್ರಿ. ಈ ಭಾರತ ದೇಶದಲ್ಲಿ ಮನುಷ್ಯನಿಗೆ ಬೇಕಾಗಿರ್ತಕ್ಕಂತಹ ಆಹಾರ ಪದಾರ್ಥಗಳನ್ನ ವೆಸ್ಟ್ ಹಾಳು ಮಾಡಬಾರದು ಎನ್ನುವ ಕಾರಣಕ್ಕಾಗಿ ನಾವು 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಪ್ರಧಾನಮಂತ್ರಿ ಆಗಿದ್ದುಕೊಂಡು ಅನುಭವ ಮಂಟಪ ಸ್ಥಾಪನೆ ಮಾಡಿದರು. ಈ ಅನುಭವ ಮಂಟಪ ಸ್ಥಾಪನೆ ಯಾಕೆ ಮಾಡಿದ್ದಾರೆಂದರೆ ಈ ದೇಶದಲ್ಲಿ ಅನೇಕ ತರಹದ ಮೂಢ ರೂಢಿಯನ್ನ ತೆಗೆದು ಹಾಕಿ ಜೀವಗಳಲ್ಲಿ ದೇವರನ್ನ ಕಾಣ್ರಿ ಅಂತೇಳಿ ಈ ಹಬ್ಬವನ್ನ ಆಚರಿಸ್ತಕ್ಕಂಥದ್ದು ಮಾಡ್ತಾ ಇದ್ದೀವಿ. ಒಂದು ಬಸವಣ್ಣನವರ ವಚನ ಕೂಡ ಇದೆ. ಇವತ್ತಿನ ಈ ಹಾವಿಗೆ ಹಾಲಂತೂ ಕುಡಿಯುವುದಿಲ್ಲ ಹಾವು. ಆ ಹುತ್ತಿನ ಮೇಲೆ ಹಾಕಿದ್ರೆ ಹಾವನ್ನು ಸತ್ತು ಹೋಗ್ತದ, ಆ ಹಾಲನ್ನು ವೇಸ್ಟ್ ಆಗ್ತಾವ, ಅವೆಲ್ಲ ಬಹಳಷ್ಟು ಹಾನಿ ಆಗ್ತದ. ಅದ್ರ ಸಲುವಾಗಿ ಇಂಥದೆಲ್ಲ ನೋಡಿ ಬಸವಣ್ಣನವರು ಒಂದು ವಚನ ಬರೆದಿದ್ದಾರೆ. ಕಲ್ಲನಾಗರ ಕಂಡರೆ ಹಾಲ ಎರಿ ಎಂಬುವರಯ್ಯ, ದಿಟದ ನಾಗರ ಕಂಡರೆ ಕೊಲ್ಲು ಎಂಬುವರು, ಉಂಬುವ ಜಂಗಮ ಬಂದರೆ ನಡೆ ಎಂಬುವರು, ಉಣ್ಣಲಾರದ ಲಿಂಗಕ್ಕೆ ಓನವ ಹಿಡಿ ಎಂಬುವರು. ನಮ್ಮ ಈ ಕೂಡಲ ಸಂಗನ ಶರಣರು ಕಂಡು ಉದಾಸೀನವ ಮಾಡಿದರೆ ಕಲ್ಲ ತಾಗಿದ ಮಿಟ್ಟೆ ಅಂತ ಪರ್ಯ. ಅಂದರೆ ಜನಗಳಿಗೆ ನಾವು ಸತ್ಯದ ಮಾರ್ಗಕ್ಕೆ ಹೋಗುವ ಸಲುವಾಗಿ ಈ ಬಸವ ಪಂಚಮಿಯ ನಿಮಿತ್ತ ಇವತ್ತಿನ ದಿವಸ ಬಾಳೆಹಣ್ಣು ಹಾಲು ಕೊಟ್ಟು ನಾವು ಅನುಭವ ಮಂಟಪದ ಮೂಲಕ ಶಿವಾನಂದಪ್ಪ ಅವರು, ನಮ್ಮ ರವಿ ಕೋಳ್ಕೂರ್ ಅವರು, ಆ ಅನುಭವ ಮಂಟಪದ ಕಾರ್ಯಕರ್ತರು ಬಂದು ಇದು ಒಂದು ಚಿಕ್ಕ ಕಾರ್ಯಕ್ರಮ ನಾವು ಮಾಡಿದ್ದೀವಿ ಅಂತ ಹೇಳಿ ಎಲ್ಲರಿಗೆ ಹೇಳ್ತಾ, ಅಂದ್ರೆ ಈಗ ಇಂಥ ವಿಚಾರಗಳು ನಮ್ಮ ಭಾರತ ದೇಶದಲ್ಲಿ ಮೂಲೆಗೆ ಆಗಲಿ ಅಂತೇಳಿ ಒಂದೇ ಕಳಕಳಿಯಿಂದ ಹೇಳ್ತಾ ತಮಗೆ ಶರಣ. ಅಂದ್ರೆ ಈಗ ಇಡೀ ಜಗತ್ತೇ ಹಾಲಿಗೆ ಗುತ್ತಿಗೆ ಹಾವಿಗೆ ಹಾಲು ಇರಕತ್ತಾರಲ್ಲ, ಮೌಢ್ಯಾಚಾರ ಮಾಡಕತ್ತಾರಲ್ಲ, ಅದಕ್ಕೆ ಏನ್ ಹೇಳ್ತೀರಿ? ಅದು ಪಾಪ ಮುಗ್ಧ ಜನರಿಗೆ ಗುರ್ತಿಲ್ಲ. ಇಂಥ ಆಚರಣೆ ಮಾಡಕ್ ಹೇಳಿದಾರೆ, ಅವ್ರು ಮಾಡ್ತಾ ಇದ್ದಾರೆ. ಪಾಪ ಅವ್ರೇನು ಗೊತ್ತಿಲ್ಲ ಅವ್ರಿಗೆ. ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ಯಾಕೆ ಸ್ಥಾಪನೆ ಮಾಡಿದ್ರೆ ಹೇಳಿ? ಇಂಥವೆಲ್ಲ ಮಾಡಬಾರ್ದಪ್ಪ, ಇದು ಎಷ್ಟವ. ಅದ್ರ ಸಲುವಾಗಿ ಈ ಬಸವ ಕಲ್ಯಾಣ ಅಂದ್ರೆ ಇಡೀ ಜಗತ್ತಕ್ಕೆ ಒಂದು ಜ್ಞಾನದ ದೇಗುಲಾಗಿದೆ. ನೂತನ ಅನುಭವ ಮಂಟಪ ಕಟ್ತಾ ಇದ್ದಾರೆ. 33 ಭಾಷೆಯಲ್ಲಿ ವಚನಗಳು ಬಂದಿವೆ. ಎಲ್ಲರೂ ಓದಿ ನಮ್ಮ ಕೈಲಾದಷ್ಟು ಸ್ವಲ್ಪ ಪ್ರಯತ್ನ ಪಟ್ಟು ನಮ್ಮ ದೇಶದಲ್ಲಿ ವೆಸ್ಟ್ ಮಾಡಬಾರ್ದು, ಅನ್ನ ಹಾಳು ಮಾಡಬಾರ್ದು. ಇಲ್ಲಿ ನೋಡಿ 2 ತಿಂಗಳು ಆಯ್ತು, ಇನ್ನೂ ಮಳೆ ಇಲ್ಲ, ಮತ್ತೆ ಅದ್ರಲ್ಲಿ ನಾವು ಹಾಳು ಮಾಡ್ತೀವಿ ಅಂದ್ರೆ ಆಯ್ತು. ಎಷ್ಟೋ ಬಡವರಿಗೆ ಪಾಪ ಅವ್ರಿಗೆ ಹಾಲಂತೂ ಬಟ್ ಏನೋ ಇಂಥದ್ದು ಬಸವಣ್ಣನವರು ಶರಣರು ಹೇಳಿದ್ದು ಜೀವಗಳಲ್ಲಿ ದೇವ್ರ ಕಾಣ್ರಿ ಅಂತ ಹೇಳ್ಯಾರ. ಜೀವಗಳಲ್ಲಿ ಈಗ ನಮಗೇನು ಹೇಳ್ಯಾರ? ಜೀವಗಳಲ್ಲಿ ದೇವ್ರ ಕಾಣೋದು ಬಿಟ್ಟು ಎಲ್ಲಿ ಸಿಕ್ಕಲ್ಲ ಹಾಳು ಮಾಡೋದು ಬೆಳೆದಿದ್ದೇನೆ, ಅದು ಸತ್ಯ ಇದೆನಾ? ತಪ್ಪು. ಮತ್ತು ತಪ್ಪೇ. ನಾವು ಸತ್ಯ ನಾವು ತಿಳ್ಕೊಂಡವ್ರು ಇನ್ನೊಬ್ಬರು ತಿಳಿಸ್ಬೇಕಲ್ಲ, ಅದು ನಮ್ಮ ಧರ್ಮ. ಇಂಥ ಪುಣ್ಯದ ಕಾರ್ಯಕ್ರಮ ನಾವೆಲ್ಲ ಮಾಡಿದರೆ ಒಂದು ಒಳ್ಳೇದಾಗ್ತದೆ ಅಂತ ಹೇಳಿ ಇಷ್ಟೇ. ಅಂದ್ರೆ ಜನರನ್ನ ಮೌಢ್ಯಾಚಾರಗಳನ್ನ ಅವ್ರನ್ನ ದೂರ ಮಾಡಿ ಸತ್ಯ ಮಾರ್ಕೊಂಡು ಬಿತ್ತಾಕತ್ತೀರಿ. ನಮ್ಮ ಕರ್ತವ್ಯ ಏನು? ನಮಗ್ ಸತ್ಯ ತಿಳಿದು ಇನ್ನೊಬ್ರಿಗೆ ತಿಳಿಸ್ಕೋತಾ ಹೋಗೋದು. ಆ ನಂತರ ಬಿಟ್ಟರೆ ಅವ್ರಿಗೆ ಒಳ್ಳೇದ, ಬಿಟ್ಟಿಲ್ಲ ಅಂದ್ರೆ ಅವರಿಗೆ ಹಾನಿ ಅದ. ನಾವೇನ್ ಮಾಡಕ್ ಆಗ್ತದ? ನಮ್ ಕೈಲಾದಷ್ಟು ಈ ಭೂಮಿಗೆ ಹುಟ್ಟಿ ಬಂದಿದ್ದಕ್ಕ ಶರಣರ ವಿಚಾರಗಳು ಜನರಿಗೆ ತಿಳಿಸೋದೇ ಒಂದು ಪುಣ್ಯದ ಕೆಲಸ. ಅಣ್ಣವ್ರೆ ಇಷ್ಟು ಹೇಳ್ತಾ ಇದ್ದೆ. ನಾವು ಕಳೆದ 27 ವರ್ಷದಿಂದ ಇದೇ ಹೇಳ್ತಾ ಇದ್ದೀವಿ. ಈ 20 ವರ್ಷ ಮಾಡ್ಕೊತ ಬರಲ್ಲ, ನಡೀತಾ ಇದೆ. ಅಲ್ಲಿ ಇಲ್ಲಿ ಅಪರೂಪ ಇದೆ ಕೆಲಸ. ಎಲ್ಲರೂ ಇಂಥ ಕಾರ್ಯ ಇವತ್ತಿನ ಎಲ್ಲರೂ ಮಾಡ್ಬೇಕಿದೆ. ಸಾಮಾಜಿಕ ಕಾರ್ಯಕರ್ತರು, ಶರಣರು, ಎಲ್ಲ ರಾಜಕಾರಣಿಗಳು. ಬಸವಣ್ಣವ್ರು ಕೂಡ ಪ್ರಧಾನಮಂತ್ರಿ ಇದ್ರಲ್ಲ, ಅವ್ರೇನು ರಾಜಕಾರಣಿನೇ ಇದ್ರು. ಅವ್ರೇನು ಮೂಢ ರೂಢಿಗೆ ಪ್ರೋತ್ಸಾಹ ಕೊಟ್ಟಿದ್ದಾರಾ? ಇಲ್ಲ. ಮತ್ತೆ ನಾವೆಲ್ಲರೂ ವಚನಗಳನ್ನು ಓದೋಣ, ಅರ್ಥ ಮಾಡ್ಕೊಳ್ಳೋಣ. ಈ ಬದುಕು, ಈ ಉಸಿರಿರುವವರೆಗೆ ಸತ್ಯದ ವಿಚಾರಗಳನ್ನು ಜನರಿಗೆ ತಿಳಿಸಕ್ಕೆ ಕರ್ತವ್ಯ ಮಾಡೋಣ ಅಂತ ಹೇಳಿ ನಮಗೆ ಕೇಳಿದ್ದಕ್ಕೆ, ನಾವು ಹೇಳಿದ್ದಕ್ಕೆ ನಿಮಗೆ ಕೋಟಿ ಶರಣರು. ತಮ್ಮ ಹೆಸರು? ನನ್ನ ಹೆಸರು ಚಂದ್ರಪ್ಪ ಭೀಮಣ್ಣ ಗುಂಗೆ. ನಮ್ಮೂರು ಬೇಲೂರು, ಬಸವ ಕಲ್ಯಾಣ ತಾಲೂಕ. ಈಗ ನಾನು ಬಸವ ಕಲ್ಯಾಣದಲ್ಲಿ ಇರ್ತೀನಿ.
ಅನುಭವ ಮಂಟಪದ ವಿಚಾರಗಳು ಆ ಕಡೆ ಈ ಕಡೆ ವಿಚಾರ ಮಾಡ್ತೀವಿ. ಮತ್ತು 8 ವರ್ಷಗಳ ಹಿಂದೆ ನಾನು ಸರ್ಕಾರಿ ಆಸ್ಪತ್ರೆಯಲ್ಲಿ ಆಂಬ್ಯುಲೆನ್ಸ್ ವಾಹನ ಚಾಲಕನಾಗಿ ಕರ್ತವ್ಯ ಮಾಡಿ ರಿಟೈರ್ಮೆಂಟ್ ಆಗಿನಿ. ಬಸವಣ್ಣನ ತತ್ವ ವಿಚಾರಗಳ ಮೂಲಕ ನಾವು ಬದುಕ್ತಾ ಇದ್ದಾಗ ಮನಸ್ಸಿಗೆ ನೆಮ್ಮದಿ ಸಿಗ್ತಾ ಇದೆ, ಆನಂದ ಸಿಗ್ತಾ ಇದೆ, ಸತ್ಯ ಗೊತ್ತಾಗ್ತಾ ಇದೆ, ದೇಹವೇ ದೇವಸ್ಥಾನವಿದೆ ಅಂತ ನಮ್ಗೆ ಗೊತ್ತಾಗಿದೆ. ಈಗೆಲ್ಲ ನಾವು 27 ವರ್ಷದಿಂದ ಪ್ರಚಾರ ಮಾಡ್ತಾ ಇರ್ತೀವಿ. ಆಯ್ತು, ಶರಣ ಹೇಳಿದ ಹಾಂ. ಆನೆಯನ್ನು ಏರಿಕೊಂಡು ಹೋದಿರಿ ನೀವು, ಕುದುರೆಯನ್ನು ಏರಿಕೊಂಡು ಹೋದಿರಿ ನೀವು, ಕುಂಕುಮ ಕಸ್ತೂರಿ ಹೋಸಿಕೊಂಡು ಹೋದಿರಿ ಅಣ್ಣ, ಸತ್ಯದ ನಿಲವನ್ನು ಅರಿಯದೆ ಹೋದಿರಲ್ಲ, ಸದ್ಗುಣವೆಂಬ ಫಲವ ಬಿತ್ತಿ ಬೆಳೆಸದೆ ಹೋದಿರಲ್ಲ, ಅಹಂಕಾರವೆಂಬ ಸದಾ ಮದ ಗಜವೇರಿ ವಿಧಿಗೆ ಗುರಿಯಾಗಿ ನೀವು ಹೋದಿರಲ್ಲ, ನಮ್ಮ ಕೂಡಲ ಸಂಗಮ ದೇವನ ಅರಿಯದೆ ನರಕಕ್ಕೆ ಭಾಜನರಾಗಿರಲ್ಲ ಅಂತ ವಚನ ಓದಿರಲ್ಲ. ಅವಾಗ ನೋಡಿದ್ರೆ ನಮ್ಗೆ ಅನಿಸ್ತಾ ಇದೆ ಇಂಥ ಒಳ್ಳೆ ಕಾರ್ಯಕ್ರಮ ವಿಚಾರಗಳು ಮಾಡ್ತಾ ಬದುಕೋಣ. ಯಾವತ್ತು ಹೋಗೋದಿದೆ ಅವತ್ತು ರೈಟ್. ಮಹಾರಾಜ್ರೆ ವಿಡಿಯೋಗಳು